ಹಲೋ ಗೈಸ್, ನಾವಿವತ್ತು 2025 ರಿಲೀಸ್ ಆದಂಥ ಭೂತ್ನಿ ಅನ್ನೋ ಆರ್ ಮೂವಿನ ನೋಡ್ತಾ ಇದ್ದೀವಿ. ಹಾಗಿದ್ರೆ ಬನ್ನಿ ಹೆಚ್ಚಾಗಿ ಟೈಮ್ನ ವೇಸ್ಟ್ ಮಾಡದೆ ಮೂವಿ ಒಳಗಡೆ ಎಂಟ್ರಿ ಆಗೋಣ. ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಡೆಲ್ಲಿಯಲ್ಲಿ ಒಂದು ಕಾಲೇಜ್ ಇರುತ್ತೆ. ಆ ಕಾಲೇಜ್ ಹತ್ರ ಒಂದು ವರ್ಜಿನ್ ಟ್ರೀಗೆ ಆ ಕಾಲೇಜ್ ಸ್ಟೂಡೆಂಟ್ಸ್ ಪೂಜೆನ ಮಾಡ್ತಾ ಇರ್ತಾರೆ. ಸಿಂಗಲ್ ಆಗಿರೋರು ಆ ಟ್ರೀಗೆ ಪೂಜೆ ಮಾಡಿದ್ರೆ ಮಿಂಗಲ್ ಆಗ್ತಾರೆ ಅಂತ ಅವರ ನಂಬಿಕೆ. ನೆಕ್ಸ್ಟ್ ಸೀನಲ್ಲಿ ಶಾಂತನು ಅನ್ನೋ ಒಬ್ಬ ಲವ್ ಬ್ರೇಕಪ್ ಆಗಿರೋನ್ನ ತೋರಿಸ್ತಾರೆ. ಆ ಡಿಪ್ರೆಷನ್ನಲ್ಲಿ ಶಾಂತನು ಡ್ರಿಂಕ್ಸ್ ಮಾಡಿ ಆ ಟ್ರೀ ಹತ್ರ ಹೋಗಿ ನನಗೆ ನನ್ನ ಹುಡುಗಿ ಬೇಕು, ನನ್ನ ಲವ್ ಬೇಕು ಅಂತ ಹೇಳ್ತಾ ಇರ್ತಾನೆ. ಅದನ್ನ ನೋಡಿದಂಥ ಅವನ ಫ್ರೆಂಡ್ಸ್ ಅವನನ್ನು ಕರ್ಕೊಂಡು ಹೋಗ್ತಾರೆ. ಹಾಗೆ ಆ ಮರದಲ್ಲಿ ಯಾವುದೋ ಆತ್ಮ ಇರೋ ಹಾಗೆ ನಮಗೆ ಕಾಣಿಸುತ್ತೆ. ನೆಕ್ಸ್ಟ್ ಸೀನಲ್ಲಿ ಆ ಮರದ ಹತ್ರ ವ್ಯಾಲೆಂಟೈನ್ಸ್ ಡೇನ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾಗ ಅಲ್ಲಿ 3 ಜನ ಹುಡುಗರು ವಿಚಿತ್ರವಾಗಿ ಆಡ್ತಾ ಇರ್ತಾರೆ. ಆವಾಗ ಅವರನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸ್ತಾರೆ. ನಂತರ ಈ ಸ್ಟೂಡೆಂಟ್ಸ್ಗಳಿಗೆಲ್ಲ ಗೊತ್ತಾಗುತ್ತೆ ಆ ಟ್ರೀಲಿ ಯಾವುದೋ ಒಂದು ಆತ್ಮ ಇದೆ ಅಂತ. ಆವಾಗ ಅವರು ಒಬ್ಬ ಬಾಬನ ಅಲ್ಲಿಗೆ ಕರೆಸ್ತಾರೆ. ನಡೆದಿದ್ನೆಲ್ಲ ಕೇಳಿದಂಥ ಬಾಬಾ ಕಾಲೇಜ್ನ ಎಲ್ಲ ದಿಕ್ಕಿಗೂ ಗೋಸ್ಟ್ ಫೈಂಡರ್ ಗ್ಯಾಜೆಟ್ನ ಫಿಕ್ಸ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಶಾಂತನುಗೆ ಮೊಹಬತ್ ಅನ್ನೋ ಒಂದು ಬ್ಯೂಟಿಫುಲ್ ಹುಡುಗಿ ಸಿಗ್ತಾಳೆ. ಆವಾಗ ಅವನು ಅವಳಿಗೆ ಫ್ಲ್ಯಾಟ್ ಆಗಿ ಅವಳನ್ನು ಫ್ರೆಂಡ್ ಮಾಡ್ಕೊಳ್ತಾನೆ. ಇದಾದ್ಮೇಲೆ ಶಾಂತನು ಹತ್ರ ಅನನ್ಯ ಅನ್ನೋ ಒಬ್ಳು ಹುಡುಗಿ ಬಂದು ಮಾತಾಡ್ತಾ ಇರ್ತಾರೆ. ಹಾಗೆ ಅನನ್ಯ ಇವನನ್ನು ಒನ್ ಸೈಡ್ ಲವ್ ಕೂಡ ಮಾಡ್ತಾ ಇರ್ತಾಳೆ. ಆವಾಗ ಆ ಜಾಗಕ್ಕೆ ಮೊಹಬತ್ ಬಂದು ಅನನ್ಯನ ವಶೀಕರಣ ಮಾಡಿಕೊಂಡು ಅವಳನ್ನು ಶಾಂತನು ಹತ್ರ ಬರದೇ ಇರೋ ಹಾಗೆ ಮಾಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಕಾಲೇಜಲ್ಲಿ ಎಲ್ಲರೂ ಟ್ರಿಪ್ಗೆ ಹೋಗ್ತಾ ಇರ್ತಾರೆ. ಶಾಂತನು ಮೊಹಬತ್ನ ಟ್ರಿಪ್ಗೆ ಕರೀತಾನೆ. ಆವಾಗ ಅವಳು ನಾನು ಬರೋದಿಲ್ಲ ಅಂತ ಹೇಳ್ತಾಳೆ. ಅದನ್ನ ಕೇಳ್ದಂತ ಅವನು ಕೂಡ ಟ್ರಿಪ್ಗೆ ಹೋಗೋದಿಲ್ಲ. ಇದರಿಂದ ಖುಷಿಯಾದ ಮೊಹಬತ್ ಶಾಂತನುಗೆ ಪ್ರಪೋಸ್ನ ಮಾಡ್ತಾಳೆ. ಶಾಂತನುಗೂ ಕೂಡ ಇದೇ ಬೇಕಾಗಿರೋದ್ರಿಂದ ಓಕೆ ಅಂತ ಒಪ್ಕೊಳ್ತಾನೆ. ಆವಾಗ ಅವಳು ನಾನು ನಿನಗೆ ಒಂದು ನಿಜನ ಹೇಳಬೇಕು ಅಂತ ಹೇಳಿ, ನಾನು ನೀನು ಅಂದ್ಕೊಂಡಿರೋ ಹಾಗೆ ಮನುಷ್ಯಳಲ್ಲ, ನಾನು ಒಬ್ಳು ಆತ್ಮ, ನಾನು ಸತ್ತು ಎಷ್ಟೋ ದಿನಗಳಾಗಿದೆ, ಹಾಗೆ ನಾನು ಹೇಗೆ ಸತ್ತೆ ಅಂತ ನನಗೇನೆ ಗೊತ್ತಿಲ್ಲ ಅಂತ ಅವಳು ಹೇಳ್ತಾಳೆ. ಅದನ್ನ ಕೇಳಿದಂಥ ಶಾಂತನು ತಮಾಷೆ ಮಾಡಬೇಡ ಅಂತ ನಗಾಡ್ತಾನೆ. ಅದರಿಂದ ಕೋಪಗೊಂಡಂಥ ಮೊಹಬತ್ ತನ್ನ ನಿಜವಾದ ರೂಪನ ಅವನಿಗೆ ತೋರಿಸಿ ಅವನಿಗೆ ಎದುರಿಸ್ತಾಳೆ. ಅದನ್ನ ನೋಡಿ ಎದುರ್ಕೊಂಡು ಶಾಂತನು ಅಲ್ಲಿಂದ ಕಿರ್ಚ್ಕೊಂಡು ಓಡಿ ಹೋಗ್ತಾನೆ. ಅವನ ಧ್ವನಿ ಕೇಳಿದಂಥ ಬಾಬಾ ಅವನ ಹತ್ರಕ್ಕೆ ಬಂದು ಅವನನ್ನು ಕಾರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಆವಾಗ ಆ ಭೂತ್ನಿ ಆ ಬಾಬಾನ ಅಟ್ಯಾಕ್ ಮಾಡಿ ಶಾಂತನುನ ಕರ್ಕೊಂಡೋಗಿ ನಾನು ನಿನ್ನ ಲವ್ ಮಾಡೋದಕ್ಕಷ್ಟೇ ಬಂದಿರೋದು, ನೀನು ನನ್ನ ಲವ್ ಮಾಡೋ ಅಂತ ಹೇಳ್ತಾಳೆ. ಆವಾಗ ಅವನು ನನಗೆ ಟೈಮ್ ಬೇಕು ಅಂತ ಹೇಳಿ ಅವಳಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾನೆ. ಮತ್ತೆ ನಾಳೆ ಅವನು ಬಾಬಾ ಹತ್ರ ಬಂದು ಏನು ಮಾಡಲಿ ಹೇಳಿ ಅಂತ ಕೇಳಿದಾಗ ಬಾಬಾ ಹೇಳ್ತಾರೆ, ನಾನು ಅವಳ ಬಗ್ಗೆ ತಿಳಿಯೋವರೆಗೆ ನೀನು ಅವಳನ್ನು ಲವ್ ಮಾಡೋ ಥರ ಆ್ಯಕ್ಟ್ ಮಾಡೋ ಅಂತ ಹೇಳ್ತಾರೆ. ಆವಾಗ ಅವನು ಭೂತ್ನಿನ ಲವ್ ಅಕ್ಸೆಪ್ಟ್ ಮಾಡಿರೋ ಥರ ನಾಟಕ ಮಾಡ್ತಾ ಇರ್ತಾನೆ. ಒಂದು ದಿನ ಅವರ ಕಾಲೇಜಲ್ಲಿ ಹೋಳಿ ಹಬ್ಬ ಇರೋದ್ರಿಂದ ಶಾಂತನು ಹಾಗೂ ಅವರ ಫ್ರೆಂಡ್ಸ್ ಎಲ್ಲರೂ ಹೋಳಿನ ಆಡ್ತಾ ಇರಬೇಕಾದ್ರೆ ಅಲ್ಲಿಗೆ ಆ ಭೂತ್ನಿ ಬರ್ತಾಳೆ. ಆ ಹೋಳಿನ ನೋಡಿದಂಥ ಅವಳಿಗೆ ಅವಳ ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ. ಅದೇನಪ್ಪ ಅಂತ ಅಂದರೆ ಮೊಹಬತ್ನ ರಿಯಲ್ ನೇಮ್ ಕರಿಷ್ಮಾ ಅಂತ. ಅವಳು ಒಬ್ಬ ಹುಡುಗನನ್ನು ಲವ್ ಮಾಡ್ತಾ ಇರ್ತಾಳೆ. ಅವನು ಕೂಡ ಇವಳನ್ನು ಲವ್ ಮಾಡ್ತಾ ಇರ್ತಾನೆ. ಹಾಗೆ ಕರಿಷ್ಮಾ ಹಾಗೂ ಅವಳ ಬಾಯ್ ಫ್ರೆಂಡ್ ಇಂಟಿಮೇಟ್ ಆಗ್ತಾರೆ. ಆ ವಿಡಿಯೋನ ಅವನು ಇಂಟರ್ನೆಟ್ಟಲ್ಲಿ ವೈರಲ್ ಮಾಡ್ತಾನೆ. ಈ ಫ್ಲ್ಯಾಶ್ ಬ್ಯಾಕಿಂದ ಅವಳಿಗೆ ತುಂಬಾ ಹರ್ಟಾಗಿ ಅಲ್ಲಿದ್ದ ಎಲ್ರಿಗೂ ತೊಂದರೆನ ಮಾಡ್ತಾ ಇರ್ತಾಳೆ. ಆವಾಗ ಶಾಂತನು ಅವಳನ್ನು ಸಮಾಧಾನ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಅನನ್ಯ ಶಾಂತನು ಹತ್ರ ಬಂದು ನೀನು ನನ್ನ ಲವ್ ಮಾಡ್ತೀಯಾ ಅಂತ ಪ್ರಪೋಸ್ನ ಮಾಡ್ತಾಳೆ. ಆವಾಗ ಶಾಂತನಿಗೂ ಕೂಡ ಅನನ್ಯ ಮೇಲೆ ಲವ್ ಇರೋದ್ರಿಂದ ಮಾಡ್ತಾ ಇದ್ದೀನಿ, ನಾನು ನಿನ್ನ ಲವ್ ಮಾಡ್ತೇನೆ ಅಂತ ಹೇಳ್ತಾನೆ. ಆವಾಗ ಅವಳು ನೀವು ಎಲ್ಲ ಗಂಡಸರು ಮೋಸ್ಕಾರರೇ ಅಂತ ಹೇಳ್ತಾಳೆ. ಯಾಕಂದರೆ ಅಸಲಿಗೆ ಭೂತ್ನಿ ಅನನ್ಯ ರೂಪದಲ್ಲಿ ಬಂದಿರ್ತಾಳೆ. ಹಾಗೆ ಅವನ ಮೇಲೆ ಅಟ್ಯಾಕ್ ಮಾಡಿ ಆ ವಿಡಿಯೋನ ಯಾಕೆ ವೈರಲ್ ಮಾಡಿದೆ ಅಂತ ನಾನು ನನ್ನ ಬಾಯ್ ಫ್ರೆಂಡ್ನ ಕೇಳಿದಾಗ ಅವನು ನನ್ನನ್ನು ಆ ವರ್ಜಿನ್ ಟ್ರೀ ಹಿಂದೆ ಇರೋ ಟ್ರೀಗೆ ನೇತಾಕಿ ಹ್ಯಾಂಗ್ ಮಾಡಿ ಸಾಯಿಸ್ಬಿಟ್ಟ ಅಂತ ಹೇಳಿ ಶಾಂತನುನ ಸಾಯಿಸೋಕೆ ಹೋದಾಗ ಅಲ್ಲಿಗೆ ಬಾಬಾ ಬಂದು ತಡೀತಾರೆ. ಆವಾಗ ಭೂತ್ನಿ ಎಮೋಷ್ನಲ್ ಆಗ್ತಾಳೆ. ಯಾಕಂದರೆ ಬಾಬಾ ಹಾಗೂ ಭೂತ್ನಿ ಕ್ಲಾಸ್ಮೇಟ್ಸ್ ಆಗಿರ್ತಾರೆ. ಹಾಗೆ ಅವರಿಬ್ಬರ ಮಧ್ಯೆ ಲವ್ ಕೂಡ ಇರುತ್ತೆ. ಆವಾಗ ಬಾಬಾ ಬೇರೆ ವಿಧಿ ಇಲ್ಲದೆ ಅವಳು ಎಮೋಷ್ನಲ್ ಆಗಿರೋ ಟೈಮ್ನೇ ಸರಿಯಾಗಿ ಉಪಯೋಗಿಸ್ಕೊಂಡು ಅವಳಿಗೆ ಚಾಕು ಹಾಕಿ ಅವಳನ್ನು ಸಾಯಿಸಿ ಮುಕ್ತಿನ ಕೊಡ್ತಾನೆ.
ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಐ ಹೋಪ್ ಈ ಮೂವಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮಾತ್ರ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ RR ಲವರ್ ಫ್ರೆಂಡ್ಸ್ಗಂತೂ ಮರಿದೇನೆ ಶೇರ್ ಮಾಡಿ. ಇನ್ನು ಯಾರು ವಿಡಿಯೋನ ಲೈಕ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ನ ಮಾಡಿ. ಹಾಗೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.